ನಮಸ್ಕಾರ. ಕರ್ನಾಟಕ 2026ರ ಕೇಂದ್ರ ಬಜೆಟ್ ಮಂಡನೆಯಾಗಿದೆ. ಪ್ರತಿ ಬಾರಿಯಂತೆ ಈ ಬಾರಿಯೂ ಸಹ ಕರ್ನಾಟಕಕ್ಕೆ ಅನ್ಯಾಯವಾಗಿದೆ ಅನ್ನೋ ಕೂಗು ಒಂದೆಡೆ ಕೇಳಿಬರುತ್ತಿದ್ದರೆ, ಇದು ವಿಕಸಿತ ಭಾರತದತ್ತ ಕರ್ನಾಟಕದ ಹೆಜ್ಜೆ ಅನ್ನೋ ಮಾತುಗಳು ಇನ್ನೊಂದೆಡೆ ಕೇಳಿಬರುತ್ತಿವೆ. ಆದರೆ ವಾಸ್ತವವೇನು? 63,049 ಕೋಟಿ ಹಣ ಕರ್ನಾಟಕಕ್ಕೆ ಹೇಗೆ ಸಿಗಲಿದೆ? ಬೆಂಗಳೂರಿನ ಟ್ರಾಫಿಕ್ಗೆ ಬಜೆಟ್ನಲ್ಲಿ ಮದ್ದು ಇದೆಯಾ? ನಮ್ಮ ಹಳ್ಳಿಗಳ ರೈತರಿಗೆ ಸಿಕ್ಕ ಹೊಸ ಯೋಜನೆಗಳೇನು? ಇವೆಲ್ಲದರ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡುತ್ತೇನೆ. ಬನ್ನಿ ಇವತ್ತಿನ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಅನಾಮಧೇಯನ ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ರಾಜ್ಯ ಸರ್ಕಾರದ ಕೂಗು ಇರುವುದು ತೆರಿಗೆ ಹಂಚಿಕೆಯ ಲೆಕ್ಕಾಚಾರದಲ್ಲಿ. ಈಗ ರಾಜ್ಯಕ್ಕೆ ಸಿಗುವ ಹಣದ ಬಗ್ಗೆ ಮಾತಾಡೋಣ. ಈ ಬಾರಿ ಕೇಂದ್ರ ತೆರಿಗೆಯ ಪಾಲಿನಲ್ಲಿ ಕರ್ನಾಟಕಕ್ಕೆ 63,049 ಕೋಟಿಗಳಷ್ಟು ಮೀಸಲಿಡಲಾಗಿದೆ. ಕಳೆದ ವರ್ಷಕ್ಕೆ ಇದನ್ನು ಹೋಲಿಸಿದರೆ ಇದು ಸುಮಾರು 11,000 ಕೋಟಿಯಷ್ಟು ಹೆಚ್ಚಾಗಲಿದೆ. ಇನ್ನು ಕರ್ನಾಟಕ ಸರ್ಕಾರದ ವಿವಾದವೇನು ಎಂಬುದನ್ನು ನೋಡುತ್ತಾ ಹೋದರೆ, ಕರ್ನಾಟಕ 100 ರೂಪಾಯಿ ತೆರಿಗೆ ಕಟ್ಟಿದರೆ ನಮಗೆ ವಾಪಸ್ ಬರುವುದು ಕೇವಲ 13ರಿಂದ 15 ರೂಪಾಯಿ ಮಾತ್ರ ಅನ್ನೋದು ನಮ್ಮ ಸರ್ಕಾರದ ವಾದ. ಇದಕ್ಕೆ ಕೇಂದ್ರ ಸರ್ಕಾರದ ಉತ್ತರವೇನೆಂದರೆ, ಉತ್ತರ ಭಾರತದ ಹಿಂದುಳಿದ ರಾಜ್ಯಗಳ ಅಭಿವೃದ್ಧಿ ಆದರೆ ಮಾತ್ರ ಇಡೀ ದೇಶ ಬೆಳೆಯಲು ಸಾಧ್ಯ ಎನ್ನುವುದು. ಆದರೆ ಈ ಬಾರಿ 63,000 ಕೋಟಿಯ ಜೊತೆಗೆ ವಿಶೇಷ ಮೂಲಸೌಕರ್ಯ ಯೋಜನೆಗಳಿಗೆ ಪ್ರತ್ಯೇಕ ಅನುದಾನವೂ ಸಿಕ್ಕಿದೆ. ಕರ್ನಾಟಕದ ಪಾಲಿಗೆ ಬಜೆಟ್ 2026ರ ಹೈಲೈಟ್ ಏನೆಂದರೆ ಹೈಸ್ಪೀಡ್ ರೈಲುಗಳು. ಮೊದಲನೆಯ ಹೈಸ್ಪೀಡ್ ರೈಲು ನೋಡುವುದಾದರೆ ಬೆಂಗಳೂರು ಮತ್ತು ಚೆನ್ನೈ ನಡುವಿನ ರೈಲು. ಈ ಯೋಜನೆಗೆ ಬಜೆಟ್ನಲ್ಲಿ ದೊಡ್ಡ ಮೊತ್ತ ಸಿಕ್ಕಿದೆ. ಮುಂದಿನ ದಿನಗಳಲ್ಲಿ ಈ ಯೋಜನೆಯಿಂದ ಕೇವಲ 2 ಗಂಟೆ ಅವಧಿಯಲ್ಲೇ ಬೆಂಗಳೂರು ಟು ಚೆನ್ನೈ, ಚೆನ್ನೈ ಟು ಬೆಂಗಳೂರು ಓಡಾಡುವ ಅವಕಾಶವಿದೆ. ಇನ್ನು ಎರಡನೆಯದು ಬೆಂಗಳೂರು ಟು ಹೈದರಾಬಾದ್. ಇದು ಉತ್ತರ ಕರ್ನಾಟಕದ ಜನರಿಗೆ ವಿಶೇಷವಾಗಿ ವರದಾನವಾಗಲಿದೆ. ಇನ್ನು ಮೂರನೆಯದಾಗಿ ಕಲಬುರಗಿ ಕನೆಕ್ಷನ್. ಹೈದರಾಬಾದ್ನಿಂದ ಪುಣೆಗೆ ಹೋಗುವ ಹೈಸ್ಪೀಡ್ ರೈಲು ಕಲಬುರಗಿ ಮೂಲಕ ಹಾದು ಹೋಗಲಿದೆ. ಇದರಿಂದ ಕಲ್ಯಾಣ ಕರ್ನಾಟಕದ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಸಿಗಲಿದೆ ಎನ್ನುವುದು ತಜ್ಞರ ಅಭಿಪ್ರಾಯ. ಇನ್ನು ಈ ಬಜೆಟ್ನಲ್ಲಿ ಬೆಂಗಳೂರಿಗೆ ಸಿಕ್ಕ ವಿಶೇಷ ಅನುದಾನವೇನು ಎಂಬುದನ್ನು ನೋಡುವುದಾದರೆ, ಬೆಂಗಳೂರನ್ನು ದೇಶದ 7 ಸಿಟಿ ಎಕನಾಮಿಕ್ ರೀಜನ್ಗಳಲ್ಲಿ ಒಂದಾಗಿ ಆಯ್ಕೆ ಮಾಡಲಾಗಿದೆ. ಇದರ ಅರ್ಥವೇನೆಂದರೆ, ಬೆಂಗಳೂರಿನ ಮೆಟ್ರೋ 3ನೇ ಹಂತದ ವಿಸ್ತರಣೆಗೆ ಕೇಂದ್ರದ ನೇರ ನೆರವು ಸಿಗಲಿದೆ. ನಗರದ ಟ್ರಾಫಿಕ್ ಮತ್ತು ತ್ಯಾಜ್ಯ ನಿರ್ವಹಣೆಗಾಗಿ 5,000 ಕೋಟಿಯಷ್ಟು ಅನುದಾನ ಸಿಗಲಿದೆ. ITBT ದಾಟಿ ಬೆಂಗಳೂರನ್ನು ಈಗ ಗ್ಲೋಬಲ್ ಫಿನಾನ್ಸ್ ಮತ್ತು ರಕ್ಷಣಾ ಉತ್ಪಾದನಾ ಹಬ್ ಆಗಿ ರೂಪಿಸಲು ಕೇಂದ್ರ ಒತ್ತು ನೀಡಲಿದೆ. ಇನ್ನು ಕರ್ನಾಟಕದ ರೈತರ ಪಾಲಿಗೆ ಈ ಬಜೆಟ್ನಿಂದ ಏನು ಲಾಭವಿದೆ ಎಂಬುದನ್ನು ಈಗ ನೋಡೋಣ. ನಮ್ಮ ಹಳ್ಳಿಗಳ ರೈತರಿಗೆ ಈ ಬಜೆಟ್ನಲ್ಲಿ ವಿಶೇಷವಾದ ಸ್ಥಾನವಿದೆ. ಕರ್ನಾಟಕ ಅಂದರೆ ಶ್ರೀಗಂಧದ ನಾಡು. ಈ ಶ್ರೀಗಂಧ ಬೆಳೆಯನ್ನು ಬೆಳೆಯಲು ಅನೇಕ ಕಾನೂನು ಅಡೆತಡೆಗಳನ್ನು ತೆಗೆದುಹಾಕಿ ರೈತರಿಗೆ ವೈಜ್ಞಾನಿಕ ಬೆಂಬಲ ಬೆಲೆ ನೀಡಲು ಯೋಜನೆ ರೂಪಿಸಲಾಗಿದೆ. ದಾಲ್ ಮಿಷನ್ ಅಡಿಯಲ್ಲಿ ತೊಗರಿ ಬೆಳೆಗೆ 100% MSP ಖಾತ್ರಿ ನೀಡಲಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗಗಳಲ್ಲಿ ಕೋಕೋ ಮತ್ತು ಗೋಡಂಬಿ ಸಂಸ್ಕರಣಾ ಘಟಕಗಳನ್ನು ಸ್ಥಾಪಿಸಲು ಸಬ್ಸಿಡಿಯನ್ನು ಸಹ ಘೋಷಿಸಲಾಗಿದೆ. ಇನ್ನು ಕರಾವಳಿ ಭಾಗವನ್ನು ನೋಡುವುದಾದರೆ ನಮ್ಮ ಸಮುದ್ರ ತೀರಕ್ಕೂ ಈ ಬಾರಿ ವಿಭಿನ್ನ ಯೋಜನೆ ಸಿಕ್ಕಿದೆ. ಆಮೆಗಳ ಸಂರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮಕ್ಕೆ ಉತ್ತೇಜನ ನೀಡಲಾಗುತ್ತಿದ್ದು, ಇದು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಜಿಲ್ಲೆಗಳ ಮೀನುಗಾರಿಕೆ ಮತ್ತು ಪ್ರವಾಸೋದ್ಯಮಕ್ಕೆ ಹೊಸ ಕಳೆ ತರಲಿದೆ. ಇಷ್ಟೇ ಅಲ್ಲದೆ ಕಾರವಾರ ಮತ್ತು ಮಂಗಳೂರು ಬಂದರುಗಳ ನವೀಕರಣಕ್ಕೆ ಹಣವನ್ನು ಸಹ ಮೀಸಲಿಡಲಾಗಿದೆ. ಇನ್ನು ಸಣ್ಣ ಕೈಗಾರಿಕಾ ವಲಯವನ್ನು ನೋಡುವುದಾದರೆ ಪೀಣ್ಯದಂತಹ ಇಂಡಸ್ಟ್ರಿಯಲ್ ಏರಿಯಾಗಳಿಗೆ ದೊಡ್ಡ ಖುಷಿ ಇದೆ. ಸಾಲ ಪಡೆಯಲು ಸಹ ಕಷ್ಟಪಡುತ್ತಿದ್ದ ಸಣ್ಣ ಪುಟ್ಟ ಉದ್ಯಮಿಗಳಿಗೆ 10,000 ಕೋಟಿ SME ಫಂಡ್ ಅನ್ನು ಮೀಸಲಿಡಲಾಗಿದೆ. ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಎಲೆಕ್ಟ್ರಾನಿಕ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳಿಗೆ ವಿಶೇಷ ಸ್ಥಾನವನ್ನು ನೀಡಲಾಗಿದೆ. ಇದರ ಅನುಸಾರ ಕರ್ನಾಟಕದ Tier 2 ನಗರಗಳಾದ ಮೈಸೂರು, ಹುಬ್ಬಳ್ಳಿ ಮತ್ತು ತುಮಕೂರು ಭಾಗಗಳಲ್ಲಿ ಎಲೆಕ್ಟ್ರಾನಿಕ್ಸ್ ಚಿಪ್ ತಯಾರಿಕಾ ಘಟಕಗಳಿಗೆ ವಿಶೇಷ ಉತ್ತೇಜನವನ್ನು ನೀಡಲಾಗಿದೆ. ನೋಡಿದ್ರಲ್ಲ ವೀಕ್ಷಕರೇ, ಇದು 2026ರ ಬಜೆಟಿನ ಒಂದು ಪಕ್ಷಿ ನೋಟ. ಇದೇ ಮಾರ್ಚ್ ತಿಂಗಳಲ್ಲಿ ರಾಜ್ಯ ಬಜೆಟ್ ಸಹ ಮಂಡನೆಯಾಗಲಿದ್ದು, CM ಸಿದ್ದರಾಮಯ್ಯನವರು ಗ್ಯಾರಂಟಿ ಯೋಜನೆಗಳಿಗೆ ಎಷ್ಟು ಹಣ ನೀಡುತ್ತಾರೆ ಮತ್ತು ನಮ್ಮ ರಾಜ್ಯದ ಸಾಲದ ಪರಿಸ್ಥಿತಿ ಏನಾಗಲಿದೆ ಎನ್ನುವುದನ್ನು ಕಾದು ನೋಡಬೇಕು. ಈ ಬಜೆಟ್ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಇದು ಜನಸಾಮಾನ್ಯರ ಬಜೆಟ್ ಹೌದೋ ಅಲ್ವೋ ಎಂಬುದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ.
ಇದೇ ಥರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ಗಳಿಗಾಗಿ ಅನಾಮಧೇಯ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನಿಮ್ಮ ಪ್ರೀತಿಯ ಅನಾಮಧೇಯ ಹೋಗಿ ಬರುತ್ತಾನೆ. ಧನ್ಯವಾದಗಳು.